ಇಂದು ಬಾಗಲಕೋಟೆ ಬೈ ಎಲೆಕ್ಷನ್ ಅಖಾಡಕ್ಕೆ ಡಿಸಿಎಂ ಡಿಕೆಶಿ ಅವರು ಎಂಟ್ರಿಯನ್ನ ನೀಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಪ್ರವಾಸ ಮುಕ್ತಾಯದ ಬೆನ್ನಲ್ಲೇ ಡಿಸಿಎಂ ಆಗಮನ ಆಗಲಿದೆ. ಬೆಳಗ್ಗೆ 11 ಗಂಟೆಗೆ ಬಾಗಲಕೋಟೆಗೆ ಇವತ್ತು ಆಗಮಿಸಲಿದ್ದಾರೆ ಡಿಕೆ ಶಿವಕುಮಾರ್. ಚುನಾವಣೆಗೆ ನಿಯೋಜನೆಗೊಂಡಂತಹ ಸಚಿವರು ಶಾಸಕರ ಜೊತೆಯಲ್ಲಿ ಇವತ್ತು ಸಭೆಯನ್ನ ಕೂಡ ಮಾಡಲಿದ್ದಾರೆ. 11 ಗಂಟೆಗೆ ಹೋಗ್ತಾರೆ ಬಾಗಲಕೋಟೆಗೆ. ಆನಂತರವಾಗಿ ಸಭೆಯನ್ನ ಕೂಡ ಮಾಡಲಿದ್ದಾರೆ. 1 ಗಂಟೆಗೆ ಕೆಪಿಸಿಸಿ ವೀಕ್ಷಕರೊಂದಿಗೆ ಸಭೆಯನ್ನ ಕೂಡ ನಡೆಸಲಿದ್ದಾರೆ. 2 ಗಂಟೆಗೆ ಬಾಗಲಕೋಟೆ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರ ಜೊತೆಯಲ್ಲಿ ಇವತ್ತು ಸಭೆ ಮಾಡ್ತಾರೆ. 11 ಗಂಟೆಗೆ ಹೋಗ್ತಾರೆ. ಜೊತೆಗೆ ಯಾರನ್ನ ನಿಯೋಜನೆ ಮಾಡಿದ್ದಾರೆ ಇವತ್ತು ಪ್ರಚಾರಕ್ಕೆ ಅಂತ ಹೇಳಿ ಸಚಿವರು ಇರ್ಬೋದು, ಶಾಸಕರ ಜೊತೆಯಲ್ಲಿ ಇವತ್ತು ಹೋದಂತಹ ನಂತರವಾಗಿ ಸಭೆಯನ್ನು ಕೂಡ ನಡೆಸಲಿದ್ದಾರೆ. ಅನಂತರವಾಗಿ 3 ಗಂಟೆಗೆ ಕ್ಷೇತ್ರದ ಸಮುದಾಯಗಳ ಮುಖಂಡರ ಜೊತೆ ಮೀಟಿಂಗ್ ಅನ್ನು ಕೂಡ ಮಾಡಲಿದ್ದಾರೆ. ಸಂಜೆ 5 ಗಂಟೆಗೆ ಬಾಗಲಕೋಟೆ ಕ್ಷೇತ್ರದಿಂದ ಡಿಸಿಎಂ ಡಿಕೆಶಿ ಅವರು ವಾಪಸ್ ಆಗ್ತಾರೆ ಬೆಂಗಳೂರಿಗೆ. ನೋಡಿ, 11 ಗಂಟೆಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರು ಬಾಗಲಕೋಟೆಗೆ ಹೋಗ್ತಾರೆ. ಆನಂತರವಾಗಿ ಸಭೆಯನ್ನು ಕೂಡ ಮಾಡಲಿದ್ದಾರೆ ಸಚಿವರು, ಶಾಸಕರು, ಜೊತೆಗೆ ಕಾರ್ಯಕರ್ತರು, ಕೆಲವೊಂದಿಷ್ಟು ಸಮುದಾಯದ ಮುಖಂಡರ ಜೊತೆಗೆ. ಆನಂತರವಾಗಿ 5 ಗಂಟೆಗೆ ಅವರು ಅಲ್ಲಿಂದ ವಾಪಸ್ ಆಗ್ತಾರೆ. ಮತ್ತೊಂದು ಕಡೆ ಉಪಚುನಾವಣೆಯನ್ನ ಗೆಲ್ಲಲು ಕಮಲ ಪಡೆ ತಯಾರಿಯನ್ನ ನಡೆಸ್ತಾ ಇದೆ. ಬಾಗಲಕೋಟೆ ಕ್ಷೇತ್ರದಲ್ಲಿ 5 ತಂಡಗಳಾಗಿ ಬಿಜೆಪಿ ಪ್ರಚಾರ ಕಾರ್ಯವನ್ನ ನಡೆಸ್ತಾ ಇದೆ. ಇನ್ನು ಕಾಂಗ್ರೆಸ್ ಒಂದು ಕಡೆ ಈಗಾಗಲೇ ಪ್ರಚಾರ ಕಾರ್ಯದಲ್ಲಿ ಮುನ್ನುಗ್ತಾ ಇದ್ರೆ, ಇನ್ನು ಬಿಜೆಪಿಯವರು ಕೂಡ ಬಾಗಲಕೋಟೆ ಕ್ಷೇತ್ರದಲ್ಲಿ 5 ತಂಡಗಳಾಗಿ ಪ್ರಚಾರ ಕಾರ್ಯವನ್ನ ಮಾಡ್ತಾ ಇದೆ. ಅಂದ್ರೆ ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಅವರ ಪರವಾಗಿ ಮತಯಾಚನೆಯನ್ನ ಮಾಡ್ತಾ ಇದ್ದಾರೆ. ಮನೆ ಮನೆ ಪ್ರಚಾರ ಈಗಾಗಲೇ ಶುರು ಮಾಡಿದ್ದಾರೆ ಬಿಜೆಪಿಯ ನಾಯಕರು. ಗ್ರಾಮೀಣ ಮುಚಖಂಡಿಯಲ್ಲಿ ಅರವಿಂದ ಲಿಂಬಾವಳಿ, ಇನ್ನು ಬಾಗಲಕೋಟೆಯಲ್ಲಿ ಮಾಜಿ ಸಂಸದ ಪ್ರತಾಪ್ ಸಿಂಹ, ರಾಂಪುರ ಭಾಗದಲ್ಲಿ ಮಾಜಿ ಸಚಿವ ಶ್ರೀರಾಮುಲು ಕ್ಯಾಂಪೇನ್ ಅನ್ನ ಮಾಡ್ತಾ ಇದ್ದಾರೆ. ಗ್ರಾಮೀಣ ಭಾಗದಲ್ಲಿ ನೋಡಿ 5 ರೀತಿಯಾಗಿ ಇವರು ವಿಭಾಗಗಳನ್ನ ಮಾಡಿಕೊಂಡು ನೀವಿಲ್ಲಿ ಹೋಗಬೇಕು, ನೀವಿಲ್ಲಿ ಹೋಗಬೇಕು, ನೀವಿಲ್ಲಿ ಅಂತ ಹೇಳಿ ಡಿವೈಡ್ ಅನ್ನ ಮಾಡ್ಕೊಂಡಿದ್ದಾರೆ. ಇನ್ನು ಗ್ರಾಮೀಣ ಭಾಗದಲ್ಲಿ ಮಾಜಿ ಡಿಸಿಎಂ ಕಾರಜೋಳ ಅವರು ಪ್ರಚಾರ ಕಾರ್ಯವನ್ನು ನಡೆಸ್ತಾ ಇದ್ದಾರೆ. ಜೊತೆಗೆ ಛಲವಾದಿ ನಾರಾಯಣ ಸ್ವಾಮಿ, ಎನ್ ಮಹೇಶ್ ಅವರು ಕೂಡ ಭಾಗಿಯಾಗಿದ್ದಾರೆ. ನೋಡಿ, ಈಗಾಗಲೇ ಕಾಂಗ್ರೆಸ್ನ ರೀತಿಯಾಗಿ ಬಿಜೆಪಿಯ ನಾಯಕರು ಕೂಡ ಪ್ರಚಾರ ಕಾರ್ಯವನ್ನು ಬಾಗಲಕೋಟೆಯನ್ನ ಶತಾಯ ಗತಾಯ ನಮ್ಮದಾಗಿ ನಾವು ಮಾಡಿಕೊಳ್ಬೇಕು, ಆ ಒಂದು ಕ್ಷೇತ್ರವನ್ನ ಅನ್ನುವಂತಹ ಕಾರಣಕ್ಕೋಸ್ಕರ ಈಗಾಗಲೇ ಬಿಜೆಪಿಯ ನಾಯಕರು ಸನ್ನದ್ಧರಾಗಿದ್ದಾರೆ. ಪ್ರಚಾರ ಕಾರ್ಯದಲ್ಲಿ ಈಗಾಗಲೇ ಮುನ್ನುಗ್ತಾ ಇದ್ದಾರೆ. ಇನ್ನು ಖುದ್ದು ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಈಗಾಗಲೇ ಪ್ರಚಾರ ಕಾರ್ಯ ಕೂಡ ಆಗ್ತಾ ಇರುವಂಥದ್ದನ್ನ ಕೂಡ ಗಮನಿಸ್ತಾ ಇದ್ದೀರಿ. ಅದರಲ್ಲೂ ಕೂಡ ಈಗಾಗಲೇ 5 ರೀತಿಯಾಗಿ ಭಾಗಗಳನ್ನಾಗಿ ಮಾಡಿಕೊಂಡು ಅಥವಾ ಬಾಗಲಕೋಟೆ ಕ್ಷೇತ್ರದಲ್ಲಿ 5 ತಂಡಗಳಾಗಿ ಮಾಡಿಕೊಂಡು ಬಿಜೆಪಿ ಪ್ರಚಾರ ಕಾರ್ಯವನ್ನು ಕೂಡ ನಡೆಸ್ತಾ ಇದೆ. ಇನ್ನು ಬಿಜೆಪಿಯ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಅವರ ಪರವಾಗಿ ಈಗಾಗಲೇ ಮತಯಾಚನೆಯನ್ನ ಬಿಜೆಪಿಯ ನಾಯಕರು ಮಾಡ್ತಾ ಇದ್ದಾರೆ. ಮನೆ ಮನೆ ಪ್ರಚಾರ ಕೂಡ ಈಗಾಗಲೇ ಆರಂಭವನ್ನು ಕೂಡ ಮಾಡಿದ್ದಾರೆ. ಇನ್ನು ಬಾಗಲಕೋಟೆಯಲ್ಲಿ ಒಂದು ಕಡೆ ಈಗಾಗಲೇ ಸಂಸದ ಪ್ರತಾಪ್ ಸಿಂಹ ಅವರು ಇರಬಹುದು, ಜೊತೆಗೆ ಡಿಸಿಎಂ ಕಾರಜೋಳ ಅವರು ಇರಬಹುದು, ಮಾಜಿ ಡಿಸಿಎಂ ಪ್ರಚಾರ ಕಾರ್ಯವನ್ನು ಕೂಡ ಈಗಾಗಲೇ ನಡೆಸ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿಯನ್ನು ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಿಜಗುಣ ಮಠಪತಿ. ಈಗ ಬಾಗಲಕೋಟೆಯಲ್ಲಿ ಬಿಜೆಪಿಯ ಪ್ರಚಾರ ಕಾರ್ಯ ಯಾವ ರೀತಿಯಾಗಿದೆ, ಯಾವೆಲ್ಲ ನಾಯಕರು ಯಾವೆಲ್ಲ ರೀತಿಯಾಗಿ ಪ್ಲಾನ್ ಅನ್ನ ಕೂಡ ಈಗಾಗಲೇ ಮಾಡಿಕೊಂಡು ಮತಯಾಚನೆಯನ್ನ ನಡೆಸ್ತಾ ಇದ್ದಾರೆ, ಏನಿದೆ ಕಂಪ್ಲೀಟ್ ಮಾಹಿತಿ? ಕುಸುಮ, ಬಾಗಲಕೋಟೆ ಬೈ ಎಲೆಕ್ಷನ್ ಅಖಾಡ ಏನು ರಾಜ್ಯ ನಾಯಕರು ಅಂತಂದ್ರೆ ಕೈ ಕಮಲ ಅಭ್ಯರ್ಥಿಗಳ ಪರವಾಗಿ ರಾಜ್ಯ ನಾಯಕರ ದಂಡೆ ಬಾಗಲಕೋಟೆ ಉಪಚುನಾವಣಾ ಅಖಾಡದಲ್ಲಿ ಬೀಡು ಬಿಟ್ಟಿರ್ತಕ್ಕಂಥದ್ದು. ಎಸ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.